ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಬರ ಅಧ್ಯಯನ ನಡೆಸಿದ ಬಿವೈ ವಿಜಯೇಂದ್ರ ರೈತರ ಜಮೀನು ಒಕ್ಕಲೆಬ್ಬಿಸುವ ಕಾಂಗ್ರೆಸ್ ನೀತಿಗೆ ಖಂಡನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಕಿತ್ತುಕೊಳ್ಳುವ ಮೂಲಕ ರೈತರನ್ನ ಕಾಂಗ್ರೆಸ್ ಪಕ್ಷ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುತ್ತಿದೆ. ಇದರ ಬಗ್ಗೆ ವಿಧಾನಸಭೆಯ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಲಾಗುವುದು ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಗ್ರಾಮದಲ್ಲಿ ಬರ ಅಧ್ಯಯನಕ್ಕಾಗಿ ಪ್ರವಾಸ ಕೈಗೊಂಡು ರೈತರೊಂದಿಗೆ ಸಮಾಲೋಚನೆ ನಡೆಸಿ ನಂತರ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಸಹಿತ 13 ಗ್ರಾಮಗಳಲ್ಲಿ ರೈತರು ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ಸ್ಥಾಪನೆಗೆ ಕೊಡುವುದಿಲ್ಲ ಎಂದು ಹೇಳಿದರೂ ಸಹ ಕಾಂಗ್ರೆಸ್ ಪಕ್ಷ ಬಲವಂತವಾಗಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿದ್ದು, ಇದೇ 13ರಿಂದ ಆರಂಭವಾಗಲಿರುವ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು. ಯಾವುದೇ ಸಂದರ್ಭದಲ್ಲಿ ಸಹ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. 70% ರೈತರು ಜಮೀನು ಕೊಡುತ್ತೇವೆ ಎಂದು ಹೇಳಿದಾಗ ಮಾತ್ರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ರೈತರ ಜಮೀನುಗಳನ್ನು ಕಿತ್ತುಕೊಳ್ಳಲು ಹೊರಟಿದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಲಿದೆ. ರೈತರ ಪರವಾಗಿ ಸದನದಲ್ಲಿ ಮತ್ತು ಸದನದ ಹೊರಗೆ ಹೋರಾಟ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ, ಶಿಡ್ಲಘಟ್ಟ ಮಾಜಿ ಶಾಸಕ ಎಂ. ರಾಜಣ್ಣ, ಮುನಿ ವೆಂಕಟಪ್ಪ, ತಮೇಶ್ ಗೌಡ, ಜಿಲ್ಲಾ ಬಿಜೆಪಿ ಮುಖಂಡ ಮುನಿರಾಜು, ಗೋಪಾಲಕೃಷ್ಣ ಗೋಪಿ, ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ತಾದೂರು ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಅವ್ರಿಗೊಂದು ನ್ಯಾಯ ನಮ್ಗೆ ಒಂದೇ ಪಕ್ಕದೆಲ್ಲ ಕೊಟ್ಬಿಡಿ ಅಣ್ಣ ನಮ್ಮ ಭೂಮಿ ನಮ್ಮ ಕೊಟ್ರೆ ನಮ್ಮ ಕೊಟ್ಬಿಡ್ದೆ ಮಕ್ಕಳನ್ನ ಏನ್ ಮಾಡೋದು ನಾವು ಅದರ್ವೈಸ್ ಒಂದೊಂದು ಊರಿಗೆ ಒಂದೊಂದು ಕಲರ್ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಆಗಿ 13 ಹಳ್ಳಿಗೆ. ಇದು 2823 ಭೂಮಿಗೆ ಏರ್ಪೋರ್ಟ್ ಹತ್ರ ತಗೊಂಡಿರೋ ಜಮೀನು ಪಕ್ಕದಲ್ಲಿ ಕೈಗಾರಿಕೆಗಳು ಬಂದಿಲ್ಲ. 1000 ಎಕರೆ ಜಮೀನ್ ಇದೆ. ಕೈವರದ ಹತ್ರ ಮಾಡಿದ್ದಾರೆ. 100 ಎಕರೆ ಜಮೀನ್ ಇದೆ. ತಾವೇ ನೋಡ್ತಾ ಇದ್ದೀರಿ, ಕಳೆದ ನೂರಾರು ದಿನಗಳಿಂದ ಈ ಭಾಗದ ರೈತರು, ಹೆಣ್ಣಂಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು, 13 ಹಳ್ಳಿಗಳು ಸೇರಿದಂತೆ ಈ ಭಾಗದ ರೈತರಿಂದ ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಈಗ MLA ಅವರು ಕೂಡ ಈಗ ಪ್ರೆಸೆಂಟ್ ಈಗ ಭೂಮಿ ಉಳಿಬೇಕು. 826 ಜನ ಕೊಡೋದಿಲ್ಲ ಅಂತ ಹೇಳಿ DC ಆಫೀಸ್ ಹತ್ರ ಸುಮಾರು 150 ನಮ್ಮ ಭೂಮಿ ನಮ್ಮ ರ್ಯಾಲಿ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಎಲ್ಲ ಒಟ್ಟಿಗೆ ಬಂದ್ಬಿಡಪ್ಪ, ನೀವು ಒಬ್ಬೊಬ್ಬರೇ ಹೇಳ್ಕೊಂಡ್ರೆ ಏನು? ನಾವಿವತ್ತು ವಿಧಾನ ಪರಿಷತ್ ಚುನಾವಣೆ, ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಆದರೆ ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ, ಇನ್ನೊಂದು ಸಲ ಬರಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಭಾಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಣ್ಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ತಾಯಂದ್ರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ದರೂ ಕೂಡ 70, 80, 90% ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ
ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ನಾನು ಇವತ್ತು ನಮ್ಮ ತಾಯಂದರಿಗೆ, ರೈತರಿಗೆ ಎಲ್ಲರೂ ಕೂಡ ನಾವು ಭರವಸೆನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವರ ಹೋರಾಟದ ಜೊತೆ ನಾವು ಇರ್ತೇವೆ. ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನು ಇರ್ತೇವೆ. ನಾವು 23 ಎಕರೆ ಇವತ್ತು ಒತ್ತಾಯಪೂರ್ವಕವಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನು ಕೊಡೋದಕ್ಕೆ ಅವ್ರು ಮುಂದೆ ಬರಬೇಕಾಗ್ತದೆ. ಆದರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದರೂ ಸಹ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಬಡವರ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವ್ರಿಗೆ ದೇವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇವತ್ತು ಸದನ ಏನು ಪ್ರಾರಂಭ ಆಗ್ತದೆ 13ನೇ ತಾರೀಕು, ಸದನದಲ್ಲೂ ಕೂಡ ಇದನ್ನು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿರ್ತೇವೆ. ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆಲಿ ಬೆಂಬಲವನ್ನು ಕೂಡ ನಾವು ಕೊಡ್ತೇವೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ.